ಹಲೋ ಗಾಯ್ಸ್, ಒಂದು ತುಂಬಾ ಪವರ್ಫುಲ್ ಆಗಿರೋಂತಹ ಒಂದು ವಸ್ತು ಈ ಭೂಮಿಯ ಪಾತಾಳ ಲೋಕದಲ್ಲಿ ಇದೆ. ಆದ್ರೆ ಆ ಜಾಗದಲ್ಲಿ ಆ ಪವರ್ಫುಲ್ ಆಗಿರೋ ವಸ್ತು ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೂ ತುಂಬಾ ಬೆಲೆ ಬಾಳುವಂತಹ ನಿಧಿಗಳೆಲ್ಲ ಇರುತ್ತೆ. ಈ ವಿಷಯನ ತಿಳ್ಕೊಂಡ ಒಬ್ಬ ಗ್ಯಾಂಗ್ಸ್ಟರ್ ಈ ಒಂದು ಪಾತಾಳ ಲೋಕಕ್ಕೆ ಬರೋದಕ್ಕೆ ನಮ್ಮ ಹೀರೋನ ಸಹಾಯ ತಗೋತಾರೆ. ನಮ್ ಹೀರೋ ಒಂದು ಗ್ರೂಪ್ ಹೇಗೆಲ್ಲ ಈ ಒಂದು ಪಾತಾಳ ಲೋಕಕ್ಕೆ ಬರ್ತಾರೆ, ಇಲ್ಲಿರುವಂತಹ ವಿಶೇಷವಾಗಿರೋ ವಸ್ತು ಆದ್ರೂ ಯಾವುದು, ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಮೋಜಿನ್ ದ ಲಾಸ್ಟ್ ಲ್ಯಾಂಡ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ದೇ ಕ್ಲೋನ್ವುಡ್ ಟೈನೂರ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನಮ್ಗೆ ನರೇಟ್ ಮಾಡ್ತಾ ಇರುತ್ತೆ. ಸುಮಾರು ವರ್ಷಗಳ ಹಿಂದೆ ಚೈನಾನ ಒಂದು ಯುದ್ಧದಲ್ಲಿ ಈ ಚೈನಾ 3 ಕಿಂಗ್ಡಮ್ ಗಳಾಗಿ ಬದಲಾಗೋಗ್ಬಿಡುತ್ತೆ, ಅಂದ್ರೆ ಡಿವೈಡ್ ಆಗಿ ಹೋಗ್ಬಿಡುತ್ತೆ. ಈ 3 ಕಿಂಗ್ಡಮ್ ಆಗಿರೋದ್ರಿಂದ ಆ ರಾಜ್ಯದಲ್ಲಿರುವಂತಹ ಸೋಲ್ಜರ್ಸ್ ಗಳಾಗಿರ್ಬೋದು, ಪ್ರಜೆಗಳಾಗಿರ್ಬೋದು, ಎಲ್ಲರನ್ನು ಕೂಡ ನೋಡ್ಕೊಳ್ಳೋದಕ್ಕೆ, ಅದರ ಮ್ಯಾನೇಜ್ ಮಾಡೋದಕ್ಕೆ ದುಡ್ಡು ಸಾಕಾಗ್ತಾ ಇರೋದಿಲ್ಲ. ಅವಾಗ ಎಂಟ್ರಿ ಆಗುತ್ತೆ ಈ ಮೋಜಿನ್ಸ್ ಅಂತ. ಈ ಮೋಜಿನ್ಸ್ ಅನ್ನೋರು ಏನ್ ಕೆಲಸ ಮಾಡ್ತಾರಪ್ಪ ಅಂದ್ರೆ, ಈ ಮಮ್ಮಿನ ಕಾಫಿನ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಮುಚ್ಚಿರ್ತಾರಲ್ಲ, ಅದನ್ನೆಲ್ಲ ಹುಡುಕಿ ಓಪನ್ ಮಾಡಿ ಅದ್ರೊಳಗಡೆ ಇದ್ದಂತ ಚಿನ್ನ, ಆಭರಣ ಎಲ್ಲಾನು ಕೂಡ ಕದಿಯೋದೇ ಇವ್ರ ಕೆಲಸ ಆಗಿರುತ್ತೆ. ಅದೇ ರೀತಿ ಈ ಸಲಿನೂ ಕೂಡ ನಮ್ಮ ಹೀರೋ, ಇವನ ಹೆಸರು ಹೂಬಾಯ್ ಅಂತ, ಇವನ್ ಜೊತೆಗೆ ಇನ್ನೂ ಇಬ್ರು ಬಂದಿರ್ತಾರೆ. ಈ ಮೂವಿಯ ಹೀರೋಯಿನ್ ಶರ್ಲಿ, ಹಾಗೆ ಅವನ್ ಫ್ರೆಂಡು ವ್ಯಾಂಗ್ ಅಂತ. ಇವ್ರುಗಳು ಮಮ್ಮಿ ಡೆಡ್ ಬಾಡಿ ಒಳಗಡೆ ಇರುವಂತಹ ಚಿನ್ನನೆಲ್ಲ ಕದಿಯೋಕೆ ಬಂದಿರ್ತಾರೆ. ಆದ್ರೆ ಇವರು ಕದಿಯೋಕ್ಕಿಂತ ಮುಂಚೆ ಒಂದು ಕ್ಯಾಂಡಲ್ ನ ಹಚ್ಚುತ್ತಾರೆ. ಆ ಕ್ಯಾಂಡಲ್ ಏನಾರ ಹಾರೋಗದೆ ಇದ್ರೆ ಇವರು ಆ ಚಿನ್ನನ ತಗೊಬಹುದು. ಅಕಸ್ಮಾತ್ ಆ ಕ್ಯಾಂಡಲ್ ನ ಹಾರೋದ್ರೆ ಇವ್ರು ಅದನ್ನ ಮುಟ್ಬಾರ್ದು, ಅಲ್ಲಿಂದ ವಾಪಸ್ ಹೊಂಟೋಗ್ಬಿಡ್ಬೇಕು. ಇವರು ಕೂಡ ಕ್ಯಾಂಡಲ್ ನ ಹಚ್ತಾರೆ, ಆದ್ರೆ ಅದು ಆರೋಗ್ಬಿಡುತ್ತೆ. ಇದರಿಂದ ಶರ್ಲಿ ಹೇಳ್ತಾಳೆ, ಬೇಡ ಈ ಚಿನ್ನನ ಕದಿಯೋದು, ಬನ್ನಿ ವಾಪಸ್ ಹೋಗ್ಬಿಡೋಣ ಅಂತ. ಆದ್ರೆ ವ್ಯಾಂಗು, ಇಲ್ಲಿವರೆಗೂ ಬಂದಿದೀವಿ, ಕಷ್ಟಪಟ್ಟಿದೀವಿ, ಮಧ್ಯದಲ್ಲಿ ಹೋದ್ರೆ ಅರ್ಥ ಇರೋದಿಲ್ಲ, ಎತ್ಕೊಂಡೇ ಹೋಗೋಣ ಅಂತಾನೆ. ಅದಕ್ಕೆ ಹೂಬಾಯ್ ಕೂಡ ಆ ಒಂದು ಕಾಫಿನ್ ಬಾಕ್ಸ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಅಲ್ಲಿ ತುಂಬಾ ಆಭರಣಗಳಿರುತ್ತೆ. ಆಗ ಸಡನ್ ಆಗಿ ಆ ಮಮ್ಮಿ ಡೆಡ್ ಬಾಡಿ ಕಂಡುಬಿಟ್ಬಿಡುತ್ತೆ. ಆಗ ನೆಕ್ಸ್ಟ್ ಸೆಕೆಂಡ್ ಎಲ್ಲ ನೋಡಿದ್ರೆ ಆ ಜಾಗ ಎಲ್ಲ ಪೂರ್ತಿ ಡೆಸ್ಟ್ರಾಯ್ ಆಗೋಕೆ ಶುರುವಾಗುತ್ತೆ. ಆಗ ಸಡನ್ ಆಗಿ ಹೇಳ್ತಾನೆ, ಇದೆಲ್ಲ ಇವಂದ ಒಂದು ಕನ್ಸಾಗಿರುತ್ತೆ. ಈಗ ಹೂಬಾಯಿ ಚೈನಾನ ಬಿಟ್ಬಿಟ್ಟು ನ್ಯೂಯಾರ್ಕಿಗೆ ಬಂದಿರ್ತಾನೆ. ನ್ಯೂಯಾರ್ಕಿಗೆ ಬಂದ್ಬಿಟ್ಟು ಇವನ್ ಫ್ರೆಂಡು ಆ ಚೈನಾದಿಂದ ತಂದಂತ ಎಲ್ಲ ಪುರಾತನ ವಸ್ತುಗಳನ್ನೆಲ್ಲ ಆಫ್ ರೇಟ್ ಚೀಪ್ ರೇಟ್ಗೆ ಮಾರ್ತಾ ಇರ್ತಾನೆ. ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಟ್ಟು ಪೊಲೀಸ್ನವರು ಇವರಿಬ್ರನ್ನ ಹಿಡ್ಕೊಳ್ಳೋಕೆ ಅಂತ ಬರ್ತಾರೆ. ಆದ್ರೆ ಇವರು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾರೆ. ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಸಹಾಯ ಮಾಡೋದಕ್ಕೆ ಶರ್ಲಿ ಬರ್ತಾಳೆ. ಶರ್ಲಿ ಇವರಿಬ್ರನ್ನ ಕರ್ಕೊಂಡು ತುಂಬಾ ಫಾಸ್ಟ್ ಆಗಿ ಹೊರಟೋಗ್ಬಿಡ್ತಾಳೆ. ಸ್ವಲ್ಪ ದೂರ ಹೋಗಾದ್ಮೇಲೆ ಗಾಡಿ ಸೈಡ್ಗೆ ಹಾಕ್ದಾಗ ವ್ಯಾಂಗ್ ಹೇಳ್ತಾ ಇರ್ತಾನೆ, ನನಗೆ ಈ ಜೀವನ ಸಾಕಾಗೋಗ್ಬಿಟ್ಟಿದೆ, ಇಲ್ಲಿ ನೋಡಿದ್ರೆ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಪಡ್ತಾ ಇದೀವಿ, ಬೇಡ ಬಂದ್ಬಿಡು ಹೂಬಾಯ್, ನಾವು ನಮ್ ಚೈನಾಗೆ ವಾಪಸ್ ಹೋಗ್ಬಿಡೋಣ, ನಾವು ಹಳೆ ದಂಧೆಗೆ ಹೇಳಿಯೋಣ. ಅಂದ್ರೆ ಈ ಮಮ್ಮಿ ಕಾಫಿನ್ ಬಾಕ್ಸ್ ಅಲ್ಲೆಲ್ಲ ಚಿನ್ನನ ಕದೀತಿದ್ರಲ್ಲ, ಆ ಕೆಲ್ಸನ ಬಿಟ್ಬಿಟ್ಟಿರ್ತಾರೆ ಇವರು, ಇದರಿಂದ ವಾಪಸ್ ಹೋಗೋಣ ಬಾ ಅಂತ ಕರೀತಾ ಇರ್ತಾನೆ. ಆದ್ರೆ ಅವನು ಅದಕ್ಕೆಲ್ಲ ಒಪ್ಕೋತಾ ಇರೋದಿಲ್ಲ. ಇದರಿಂದ ವ್ಯಾಂಗ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಾವು ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ಡೀಲರ್ ನ ನೋಡ್ತೀವಿ. ಇವನ ಹೆಸರು ಗ್ರಿಲ್ ಅಂತ. ಈ ಗ್ರಿಲ್ ಮಾರ್ಕ್ ಅನ್ನೋ ಒಬ್ಬನ ಜೊತೆಗೆ ಡೀಲಿಂಗ್ ನ ಮಾಡ್ಕೋತಾ ಇರ್ತಾನೆ. ಈ ಮಾರ್ಕ್ ಏನ್ ಕೆಲಸ ಮಾಡ್ತಾನಪ್ಪ ಅಂದ್ರೆ, ಗ್ಲೋಬಲ್ ಮೈನಿಂಗ್ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಾನೆ ಇವನು. ಇವರಿಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ವ್ಯಾಂಗ್ ಬರ್ತಾನೆ. ವ್ಯಾಂಗ್ ಬಂದಿದ ತಕ್ಷಣ ಈ ಮಾರ್ಕ್ ಅವನ ಹತ್ರ ಒಂದು ಡೀಲಿಂಗ್ ನ ಹಿಕ್ತಾನೆ. ನಮ್ಗೆ ಈಕ್ವಿನಾಕ್ಸ್ ಫ್ಲವರ್ ಬೇಕು, ಅದನ್ನ ನೀನ್ ನಮ್ಗೆ ಹುಡುಕೊಟ್ರೆ ನಿನ್ಗೆ ತುಂಬಾ ಹಣ ಕೊಡ್ತೀವಿ ಅಂತ. ಈ ಒಂದು ಈಕ್ವಿನಾಕ್ಸ್ ಫ್ಲವರ್ ನ ಹೆಸರನ್ನ ಕೇಳಿ ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಶರ್ಲಿ ಹೂಬಾಯ್ನ ಮನೆಗೆ ಬರ್ತಾಳೆ. ಯಾಕಪ್ಪ ಅಂದ್ರೆ ಅವ್ರ ಮನೆಗೆ ಒಂದು ಸಿಡಿ ಬಂದಿರುತ್ತೆ, ಅದನ್ನ ತಗೊಂಡ್ಬಂದು ಕೊಟ್ಟಿರ್ತಾಳೆ ಇವಳಿಗೆ. ಅವನು ಕೂಡ ಅದನ್ನ ಓಪನ್ ಮಾಡಿ ನೋಡಿದಾಗ ವ್ಯಾಂಗ್ ಇದ್ದಾನಲ್ಲ, ಅವನು ನಾನು ಚೈನಾಗೆ ಹೋಗ್ತಾ ಇದ್ದೀನಿ, ಯಾಕಪ್ಪ ಅಂದ್ರೆ ಈಕ್ವಿನಾಕ್ಸ್ ಫ್ಲವರ್ ನ ಹುಡ್ಕೋದಿಕ್ಕೆ, ಇದನ್ನ ನಾನು ದುಡ್ಗೋಸ್ಕರ ಮಾಡ್ತಿಯಲ್ಲ, ಇದನ್ನ ನಾನು ಡಿಂಗ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಇದು ನೋಡಿದ ಶರ್ಲಿ, ಯಾರು ಈ ಡಿಂಗ್ ಅಂದ್ರೆ ಅವಳಿಗೋಸ್ಕರ ಏನ್ ತಗೋದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ. ಅವಾಗ ನಮ್ ಹೀರೋ ಒಂದು ಫ್ಲಾಶ್ ಬ್ಯಾಕ್ ನ ಹೇಳೋಕೆ ಶುರು ಮಾಡ್ತಾನೆ. 1969 ಅಲ್ಲಿ ನಮ್ ಹೀರೋ ಹಾಗೆ ಅವ್ರ ಜೊತೆ ಇರೋರು ಎಲ್ಲರೂ ಕೂಡ ಮಂಗೋಲಿಯಾಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಇವ್ರನ್ನ ಒಂದು ಟೀಮ್ ಅಲ್ಲಿ ಒಬ್ಳು ಇರ್ತಾಳೆ, ಅವಳ ಹೆಸರೇ ಡಿಂಗ್. ಈ ಡಿಂಗ್ ಕಂಡ್ರೆ ಈ ವ್ಯಾಂಗ್ಗೆ ತುಂಬಾ ಇಷ್ಟ. ಅದೇ ರೀತಿ ನಮ್ ಹೀರೋಗೂ ಕೂಡ ಈ ಡಿಂಗ್ ಅಂದ್ರೆ ಇಷ್ಟ. ಇಬ್ರು ಕೂಡ ಇಷ್ಟ ಪಡ್ತಾ ಇರ್ತಾರೆ. ಮತ್ತೆ ಇವ್ರುಗಳು ಹೀಗೆ ಮಂಗೋಲಿಯಾಗೆ ಹೋಗ್ತಿರ್ಬೇಕಾದ್ರೆ ನೈಟ್ ಆಗಿ ಹೋಗ್ಬಿಡುತ್ತೆ. ನೈಟ್ ಆಗ್ತಿದ್ದಂಗೆ ಗಾಡಿ ಕೂಡ ಕೆಟ್ಟೋಗ್ಬಿಡುತ್ತೆ. ಕೆಳಗಡೆ ಇಳಿದ್ಬಿಟ್ಟು ಏನಾಗಿದೆ ಅಂತ ಎಲ್ಲರೂ ಕೂಡ ಚೆಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿರೋಂತ ಹುಡುಗರೆಲ್ಲ ನೋಡ್ತಾರೆ, ದೂರದಿಂದ ಯಾವ್ದೋ ಶಾಡೋ ಕಾಣಿಸ್ತಾ
ಕಾಣಿಸ್ತಾ ಇರುತ್ತೆ. ಇದರಿಂದ ಎಲ್ಲರೂ ಕೂಡ ಭಯ ಪಡ್ಕೊಂಡು ಆ ವೆಪನ್ಗಳನ್ನ ತಗೊಂಡು ಅದ್ರ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇವೆಲ್ಲ ಸ್ಟ್ಯಾಚ್ಯೂಗಳು ಅಂತ. ಇದರಿಂದ ನಮ್ಮ ದುಶ್ಮನ್ ಟೀಮೇರೆ ಯಾರು ಈ ಸ್ಟ್ಯಾಚ್ಯೂಗಳನ್ನ ನೆಟ್ಟಿರ್ತಾರೆ ಎಲ್ಲಾನು ಕೂಡ ಇದನ್ನ ಉಂಡಿಸ್ಬೇಕು ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಹಗ್ಗನೆಲ್ಲ ಹಾಕಿ ಉಂಡಿಸ್ತಾ ಇರ್ತಾರೆ. ಅವಾಗ ನಮ್ಮ ಹೀರೋಗೆ ಒಂದು ವಿಚಿತ್ರವಾಗಿರೋ ಶಬ್ದ ಕೇಳಿಸುತ್ತೆ. ನೋಡ್ತಿರ್ಬೇಕಾದ್ರೆ ಆಗ ಅದೇ ಜಾಗಕ್ಕೆ ಕೆಲವು ಹುಳಗಳೆಲ್ಲ ಬಂದ್ಬಿಡುತ್ತೆ. ಅದು ಅಷ್ಟಿಷ್ಟಲ್ಲ, ಸುಮಾರು ಹುಳಗಳು ಬಂದ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಎಲ್ಲರೂ ಒಂದೇ ಸಮನೆ ಓಡಕ್ಕೆ ಶುರು ಮಾಡ್ತಾರೆ. ಆ ಒಂದು ಹುಳಗಳು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಒಬ್ಬೊಬ್ರನ್ನೇ ಮುಗಿಸ್ತಾ ಬರ್ತಾ ಇರುತ್ತೆ. ಇದರಿಂದ ಇವರು ಭಯ ಪಡ್ಕೊಂಡು ಒಂದು ಗುಹೆ ಒಳಗಡೆ ಹೋಗ್ಬಿಟ್ಟು ಕ್ಲೀನಾಗಿ ತಮ್ಮನ್ನ ತಾವು ಕವರ್ ಮಾಡ್ಕೊಂಡ್ಬಿಡ್ತಾರೆ. ಕವರ್ ಮಾಡ್ಕೊಂಡಾಗ ನೋಡ್ತಾರೆ ಆ ಗುಹೆ ಒಳಗಡೆ ಒಂದು ದಾರಿ ಇದೆ ಅಂತ. ಆ ಒಂದು ದಾರಿನ ಇವರು ಫಾಲೋ ಮಾಡ್ಕೊಂಡು ಹೋದಾಗ ಅದು ಒಂದು ಅಂಡರ್ ಗ್ರೌಂಡ್ ಒಳಗಡೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಇದು ಬೇರೆ ಯಾವುದು ಅಲ್ಲ, ಇದೊಂದು ಮಿಲಿಟರಿ ಬೇಸ್ ಅಂತ. ಮತ್ತೆ ಆ ಜಾಗದಲ್ಲಿ ಎಷ್ಟೊಂದು ಡೈನಮೈಟ್ಗಳು ಕೂಡ ಇರುತ್ತೆ, ಅಂದ್ರೆ ಬಾಂಬ್ಗಳು. ಇದರಿಂದ ಎಲ್ಲರೂ ಕೂಡ ಹೆದರ್ಕೋತಾ ಇರ್ತಾರೆ. ಮತ್ತೆ ಹಾಗೆ ನೋಡ್ತಾರೆ ಅಲ್ಲೊಂದು ಲಿಫ್ಟ್ ಇರುತ್ತೆ. ಇದಕ್ಕೇನಾರ ನಾವು ಕರೆಂಟ್ ನ ಜನರೇಟ್ ಮಾಡಿದ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ ಮತ್ತೆ ಲಿಫ್ಟ್ ಕೂಡ ವರ್ಕ್ ಆಗುತ್ತೆ ಅನ್ಬಿಟ್ಟು ಅಲ್ಲಿ ಜನರೇಟರ್ ನ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಲಿಫ್ಟ್ ಕೂಡ ಆನ್ ಆಗುತ್ತೆ, ಅಲ್ಲಿ ಲೈಟ್ ಕೂಡ ಬರುತ್ತೆ. ಮತ್ತೆ ಹಾಗೆ ಇವ್ರು ಮುಂದೆ ನೋಡಿದ್ರೆ ಇವ್ರ ಮುಂದೆಗಡೆ ಎಷ್ಟೊಂದು ಸೋಲ್ಜರ್ಸ್ ಗಳ ಸ್ಕೆಲಿಟನ್ ಇರುತ್ತೆ, ಅಂದ್ರೆ ಮೂಳೆಗಳಿರುತ್ತೆ. ಇದನ್ನೆಲ್ಲ ನೋಡ್ತಾ ಭಯ ಪಡ್ಕೋತಾ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಡಿಂಗ್ ಅಂತ ಒಬ್ಳು ಹುಡುಗಿ ಇದ್ರಲ್ಲ, ಅವಳಿಗೆ ಈ ಇಕ್ವಿನೋಕ್ಸ್ ಫ್ಲವರ್ ನ ಒಂದು ಡಿಸೈನ್ ಕಾಣಿಸುತ್ತೆ. ಇದರಿಂದ ಈ ಇಕ್ವಿನೋಕ್ಸ್ ಫ್ಲವರ್ ತುಂಬಾ ಸ್ಪೆಷಲ್ ಆಗಿರೋದು. ಈ ಒಂದು ಇಕ್ವಿನೋಕ್ಸ್ ಫ್ಲವರ್ ಯಾರ ಸತ್ತೋಗಿದ್ರು ಅವ್ರನ್ನ ಮತ್ತೆ ಜೀವಂತ ಮಾಡುತ್ತೆ ಅಂತ ಪವರ್ ಈ ಒಂದು ಇಕ್ವಿನೋಕ್ಸ್ ಫ್ಲವರ್ ಗೆ ಇದೆ ಅಂತ. ನಾನು ಒಂದ್ಸಲಿನಾರು ಇದನ್ನ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ವ್ಯಾಂಗ್ ಕೂಡ ಹೌದಾ ಬಿಡು ನನಗೆ ಅದನ್ನ ತಗೊಂಬಂದು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇರ್ತಾನೆ. ಮತ್ತೆ ಹಾಗೆ ಸ್ವಲ್ಪ ಜನ ಹುಡುಗರಿಗೆ ಇನ್ನು ಮುಂದೆ ಹೋದಾಗ ಇನ್ನೂ ಒಂದು ಸೀಕ್ರೆಟ್ ಆಗಿರೋ ಜಾಗ ಕಾಣಿಸುತ್ತೆ. ಆ ಒಂದು ಜಾಗದೊಳಗಡೆ ನಮ್ಮ ಹೀರೋ ಹೋಗಿ ನೋಡಿದಾಗ ಅಲ್ಲಿ ಇದೇ ತರ ಸುಮಾರು ಸ್ಟ್ಯಾಚ್ಯೂಗಳಿರುತ್ತೆ. ಇದರಿಂದ ಅಲ್ಲಿರೋ ಎಲ್ಲಾ ಸ್ಟ್ಯಾಚ್ಯೂಗಳನ್ನ ಉಣ್ಸಕ್ಕೆ ಅಂತ ರೆಡಿ ಆಗಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಆ ಜಾಗದಲ್ಲಿ ಒಂದು ಪರ್ಪಲ್ ಕಲರ್ ಒಂದು ಲೈಟು ಫ್ಲೋ ಆಗಕ್ಕೆ ಶುರುವಾಗುತ್ತೆ. ಆಗ ನೋಡ್ತಿದ್ದಂಗೆನೆ ಆಗ ಜಾಗ ಎಲ್ಲ ಪೂರ್ತಿ ರೆಡ್ ಆಗಿ ಅಲ್ಲಿ ಸತ್ತೋಗಿದ್ದಂತ ಸೋಲ್ಜರ್ಸ್ ಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ಜೀವಂತ ಆಗ್ಬಿಡ್ತಾರೆ. ಜೀವಂತ ಆಗ್ಬಿಟ್ಟು ಅಲ್ಲಿರುವಂತ ಎಲ್ಲ ಹುಡುಗರು ಸಾಯಿಸ್ತಾ ಇರ್ತಾರೆ. ಇವ್ರುಗಳು ಕೂಡ ತಪ್ಪಿಸ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಆ ಸೋಲ್ಜರ್ಸ್ ಗಳಂತೂ ಬಿಡ್ತೇನೆ ಇರೋದಿಲ್ಲ, ಕವರ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಎಲ್ಲರನ್ನು ಕೂಡ. ನಮ್ಮ ಹೀರೋನು ಕೂಡ ಅಲ್ಲಿರೋ ಎಲ್ಲ ಸೋಲ್ಜರ್ಸ್ ಗಳಿಗೂ ಹೊಡೆದು ತಮ್ಮನ್ನ ತಾವು ಕಾಪಾಡ್ಕೊಳ್ಳೋಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಅಲ್ಲಿಂದ ಎಸ್ಕೇಪ್ ಆಗು ಬರ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಅಲ್ಲಿದ್ದಂತಹ ಬಾಂಬ್ಗಳೆಲ್ಲ ಬ್ಲಾಸ್ಟ್ ಆಗಕ್ಕೆ ಶುರುವಾಗುತ್ತೆ. ಈ ಒಂದು ಬ್ಲಾಸ್ಟ್ ಅಲ್ಲಿ ನಮ್ಮ ಹೀರೋ ಹಾಗೆ ಅವನ ಫ್ರೆಂಡ್ ವ್ಯಾಂಗ್ ಇವರಿಬ್ಬರೇ ಬದುಕೊಂಡ್ಬಿಡ್ತಾರೆ. ಆ ಡಿಂಗ್ ಅಂತ ಒಂದು ಹುಡುಗಿ ಇದ್ದಾಳಲ್ಲ ಅವಳು ಕೂಡ ಸತ್ತೋಗ್ಬಿಡ್ತಾಳೆ. ಅವಳು ಸತ್ತೋಗಿರೋದ್ರಿಂದನೇ ಇವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ವಿಷಯನೆಲ್ಲಾನು ಕೂಡ ಶರ್ಲಿಗೆ ಹೇಳ್ತಾ ಇರ್ತಾನೆ. ಇದರಿಂದನೇ ಆ ಇಕ್ವಿನೋಕ್ಸ್ ಫ್ಲವರ್ ನ ಯಾರೇ ತರಕ್ ಹೋದ್ರು ಅವ್ರು ಜೀವಂತವಾಗಿ ಬದುಕೋದಿಲ್ಲ. ಈ ವ್ಯಾಂಗ್ಗೆ ಈ ವಿಷಯ ಗೊತ್ತಿಲ್ಲದೆ ಹುಡುಕಕ್ ಹೋಗಿದ್ದೇನೆ, ಆದಷ್ಟು ಬೇಗ ನಾನು ವಾಪಸ್ ಕರ್ಕೊಂಡ್ಬರ್ಬೇಕು, ಇದರಿಂದ ನಾನು ವಾಪಸ್ ಕರ್ಕೊಂಡ್ಬರಕ್ ಹೋಗ್ತಾ ಇದ್ದೀನಿ ಅಂದಾಗ ಇವಳು ಕೂಡ ನಾನು ನಿನ್ ಜೊತೆಗೆ ಬರ್ತೀನಿ ಅಂತಾಳೆ. ಆದ್ರೆ ಇವನು ಒಪ್ಕೋತಾ ಇರೋದಿಲ್ಲ. ಆಗ ಇವಳು ಹಠ ಹಿಡಿದು ಕೂತ್ಕೊಳ್ತಾಳೆ. ಇದರಿಂದ ಇವಳು ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಈ ಕಡೆ ವ್ಯಾಂಗು ಈ ಮೇನ್ ಗ್ರೂಪ್ ನ ಲೀಡರ್ ಹತ್ರ ಬರ್ತಾನೆ. ಇವಳ ಹೆಸರು ಮೇಡಮ್ ಯಾಂಗ್ ಅಂತ. ಇವಳು ಈ ಇಕ್ವಿನೋಕ್ಸ್ ಫ್ಲವರ್ ನ ಹುಡುಕ್ಬೇಕು ಅಂತ ಸುಮಾರು ವರ್ಷಗಳಿಂದ ರಿಸರ್ಚ್ ಮಾಡ್ತಾನೆ ಇರ್ತಾಳೆ. ಇವಾಗ ಇವರು ಹುಡುಕೋಕೆ ಶುರು ಮಾಡ್ತಾರೆ. ವ್ಯಾಂಗು ಕೂಡ ಸುಮಾರು ಜಾಗಗಳನ್ನೆಲ್ಲ ಹೇಳ್ತಾನೆ. ಇವರು ಕೂಡ ಜಾಗದಲ್ಲಿ ಬ್ಲಾಸ್ಟ್ ಮಾಡ್ತಾರೆ, ಆದ್ರೆ ಏನು ಸಿಗೋದಿಲ್ಲ. ಇದರಿಂದ ಇವನ್ ಫ್ರೆಂಡ್ ಡೀಲರ್ ಇದನ್ನೆಲ್ಲ ಅವನ್ನ ಹಿಡ್ಕೊಂಡು ಹೆದರಿಸ್ತಾರೆ. ಕರೆಕ್ಟ್ ಆಗ ಜಾಗನ ಹುಡುಕಿಲ್ಲ ಅಂದ್ರೆ ಇವನ್ನ ಸಾಯಿಸ್ಬಿಡ್ತೀವಿ ಅಂತ. ಇದರಿಂದ ಅವನು ಕೂಡ ಸರಿ ಆಯ್ತು ಹುಡುಕ್ತೀನಿ ಬಿಡ್ರಿ ಅನ್ಬಿಟ್ಟು ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ವ್ಯಾಂಗ್ಗೆ ಗೊತ್ತಾಗೋಗ್ಬಿಡುತ್ತೆ ಆ ಪರ್ಫೆಕ್ಟ್ ಆಗಿರೋ ಜಾಗ ಎಲ್ಲಿದೆ ಅಂತ. ಇದರಿಂದ ಆ ಜಾಗ ಎಲ್ಲಿದೆ ಅಂತ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟು ಆ ಜಾಗದಲ್ಲಿ ಒಂದು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿಸ್ತಾನೆ. ನೋಡಿದ್ರೆ ಆ ಜಾಗ ಕೂಡ ಸಿಕ್ಬಿಟ್ಟಿರುತ್ತೆ. ಈ ಕಡೆ ನಮ್ಮ ಹೀರೋ ಹೂಬೈ ಹಾಗೆ ಶರ್ಲಿನೂ ಕೂಡ ಬರ್ತಾ ಇರ್ತಾರೆ. ಬರ್ತಿರ್ಬೇಕಾದ್ರೆ ಶರ್ಲಿ ಒಂದು ಮೈನಿಂಗ್ ಗ್ರೂಪ್ ಗಳ ಬಗ್ಗೆ ತಿಳ್ಕೊಂಡಿರ್ತಾಳೆ. ಈ ಮೈನಿಂಗ್ ಗ್ರೂಪ್ ನ ಲೀಡರ್ ಇದ್ದಾಳಲ್ಲ ಮೇಡಮ್ ಯಾಂಗ್, ಬ್ಲಾಕ್ ಮ್ಯಾಜಿಕ್ ಎಲ್ಲ ತುಂಬಾ ನಂಬ್ಕೊಂಡು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ತಾ ಈ ಒಂದು ಇಕ್ವಿನೋಕ್ಸ್ ಫ್ಲವರ್ ನ ಹುಡುಕ್ಬೇಕು ಅಂತ ತುಂಬಾ ಹಠದಲ್ಲಿರ್ತಾಳೆ. ಯಾಕಪ್ಪ ಅಂದ್ರೆ ಈಕ್ವಿನೋಕ್ಸ್ ಫ್ಲವರ್ ಯಾರೇ ಸತ್ತೋಗಿದ್ರು ಅವ್ರನ್ನ ಜೀವಂತ ಮಾಡುತ್ತೆ ಮತ್ತು ಇನ್ನೊಂದು ಪ್ರಪಂಚದ ಬಾಗ್ಲನ್ನು ಕೂಡ ಅಂದ್ರೆ ಪೋರ್ಟಲ್ ಅದನ್ನು ಕೂಡ ಓಪನ್ ಮಾಡುತ್ತೆ ಅಂತ. ಆಗ ಡ್ರೈವರ್ ಕೂಡ ತುಂಬಾ ಫಾಸ್ಟ್ ಆಗಿ ಗಾಡಿ ಓಡಿಸ್ತಾ ಇರ್ತಾನಲ್ಲ, ಬೈ ಮಿಸ್ಟೇಕ್ ಗಾಡಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇದರಿಂದ ಆ ವ್ಯಕ್ತಿನ ಅವ್ರ ಮನೆಗೆ ತಗೊಂಡೋಗಿ ಬಿಟ್ಬಿಟ್ಟು ಅಲ್ಲಿ ಒಂದು ಕುದುರೆ ಇರುತ್ತೆ. ಆ ಕುದುರೆ ಮೂಲಕ ನಮ್ ಹೀರೋ ಹೋಗಕ್ಕೆ ಶುರು ಮಾಡ್ತಾನೆ. ಆದ್ರೆ ನಮ್ ಹೀರೋ ಶರ್ಲಿನ ಇಲ್ಲೇ ಬಿಟ್ಟು ಹೋಗ್ತಾ ಇರ್ತಾನೆ, ಇವಳಿಗೆ ಏನು ಆಗ್ಬಾರ್ದು ಅನ್ಬಿಟ್ಟು. ಆದ್ರೆ ಅವಳಿಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ದಲೆ ಅಲ್ಲಿ ಇದ್ದಂತ ಒಂದು ಗಾಡಿನ ತಗೊಂಡು ಇವಳನ್ನ ಫಾಲೋ ಮಾಡ್ಕೊಂಡು ಬರಕ್ಕೆ ಶುರು ಮಾಡ್ತಾಳೆ. ಇವ್ರುಗಳು ಆ ಒಂದು ಜಾಗದೊಳಗಡೆ ಹೋಗೋದಕ್ಕೆ ಎಲ್ಲಾನು ತಯಾರಿನೂ ಮಾಡ್ಕೋತಾ ಇರ್ತಾರೆ. ಅದೇ ರೀತಿ ತಯಾರಿಗಳನ್ನ ಮಾಡ್ಕೊಂಡು ಆ ಒಂದು ಹಳ್ಳದ ಒಳಗಡೆ ಇಳಿತಾರೆ. ಅದರ ಒಳಗಡೆ ಇಳಿದು ನೋಡಿದಾಗ ಅದೊಂದು ದೊಡ್ಡ ಜಾಗ ಆಗಿರುತ್ತೆ. ಅದರೊಳಗಡೆ ಹೋದಾಗ ಇವ್ರಿಗೆ ಕೆಲವು ವಿಚಿತ್ರವಾಗಿರೋ ಸ್ಟ್ಯಾಚ್ಯೂಗಳು, ಪೇಂಟಿಂಗ್ಗಳು ಎಲ್ಲಾನು ಕೂಡ ಕಾಣಿಸ್ತಾ ಇರುತ್ತೆ.
ವ್ಯಾಂಗು ಕೂಡ ಇಲ್ಲಿರೋ ಯಾವ ವಸ್ತುಗಳನ್ನ ಮುಟ್ಬೇಡಿ, ಹುಷಾರಾಗಿ ನೋಡ್ಕೊಂಡ್ ಬನ್ನಿ ಅನ್ಬಿಟ್ಟು ಅವನು ಮುಂದೆ ಹೋಗ್ತಾ ಇರ್ತಾನೆ. ಅವ್ನು ಮುಂದೆ ಹೋದಾಗ ಇವ್ರು ಹಿಂದೆ ಬರ್ತಾ ಇರ್ತಾರಲ್ಲ, ಒಂದು ಸ್ಟ್ಯಾಚುನ ನೋಡ್ತಾರೆ. ಒಬ್ಬ ಸೋಲ್ಜರು ಒಂದು ಕುದುರೆ ಮೇಲೆ ಕೂತ್ಕೊಂಡಿರೋದನ್ನ. ಆಗ ಇವರು ಆ ಒಂದು ಸೋಲ್ಜರ್ ಹತ್ರ ಬ್ರೋಸ್ ಬ್ರಾಡ್ಜ್ ನ ನೋಡ್ತಾರೆ. ಇದು ಈಕ್ವಿನೋಕ್ಸ್ ಫ್ಲವರ್ ನ ಒಂದು ಕೀ ಆಗಿರುತ್ತೆ. ಇದರಿಂದ ಮಾರ್ಕ್ ಹೋಗ್ಬಿಟ್ಟು ಆ ಒಂದು ಬ್ರೋಸ್ ಬ್ರಾಡ್ಜ್ ಇದೆಯಲ್ಲ ಅದನ್ನ ತಗೊಂಡ್ಬಿಡ್ತಾನೆ. ಅದನ್ನ ತಗೊಂಡಿದ ತಕ್ಷಣ ಆ ಜಾಗದಲ್ಲಿ ಯಾವ್ಯಾವ ಡೋರ್ ಇತ್ತೋ ಎಲ್ಲಾನು ಕೂಡ ಮುಚ್ಚೋಗ್ಬಿಡುತ್ತೆ. ಮತ್ತೆ ಒಂದು ಸ್ಕೆಲಿಟೋನ್ ಇತ್ತರ ಸೋಲ್ಜರ್ ಸ್ಕೆಲಿಟೋನ್ ಅದು ಬೂದಿ ಆಗ್ಬಿಟ್ಟು ಮಾರ್ಕ್ ಮತ್ತೆ ಹಾಗೆ ಇಬ್ರು ಅಸಿಸ್ಟೆಂಟ್ ಗಳ ಮೇಲೆ ಬಿದ್ದೋಗ್ಬಿಡುತ್ತೆ. ಆ ಒಂದು ಬೂದಿ ಅವ್ರ ಮೇಲೆ ಬಿದ್ದಿದ್ದು ನೆಕ್ಸ್ಟ್ ಸೆಕೆಂಡ್ ಅವ್ರಗಳೆಲ್ಲ ಒಂಥರ ವಿಚಿತ್ರವಾಗಿ ಹಾಡೋಕೆ ಶುರು ಆಗ್ತಾರೆ. ನೋಡ್ತಿದ್ದಂಗೆನೆ ಅವರೆಲ್ಲ ಒಂದು ಜಾಂಬಿ ಆಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಕನ್ವರ್ಟ್ ಆಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರ್ತಾರೆ. ನಮ್ ವ್ಯಾಂಗು ಕೂಡ ಇವ್ರ ಕಿರ್ಚಾಡೋದನ್ನ ನೋಡಿ ಏನ್ ಕಿತಾಪತಿ ಕೆಲಸ ಮಾಡ್ಕೊಂಡ್ರು ನೀವು ಅಂತ ಬಂದ್ ನೋಡಿದ್ರೆ ಇವ್ರಗಳೆಲ್ಲ ಜಾಂಬಿ ಆಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಅವ್ರುಗಳು ಯಾರನ್ನ ಮುಟ್ತಾರೋ ಅವರು ಇನ್ಫೆಕ್ಟ್ ಆಗ್ಬಿಟ್ಟು ಜಾಂಬಿಗಳಾಗಿ ಬದಲಾಗಿ ಹೋಗ್ಬಿಡ್ತಾರೆ. ಅದೇ ರೀತಿ ಕೆಲವು ಜನ ಇನ್ಫೆಕ್ಟ್ ಆಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ನಮ್ ವ್ಯಾಂಗ್ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ನೋಡೋಗ್ತಾ ಇರ್ತಾನೆ. ಆದ್ರೆ ಎಷ್ಟು ಸಲ ತಪ್ಪಿಸ್ಕೊಂಡು ನೋಡೋದ್ರು ಕೂಡ ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇರ್ತಾನೆ. ಆಗ ನಮ್ ಹೀರೋ ಸೂಪರ್ ಆಗಿ ಅಲ್ಲಿಗೆ ಎಂಟ್ರಿ ಕೊಟ್ಬಿಟ್ಟು ಅಲ್ಲಿ ಇನ್ಫೆಕ್ಟ್ ಆಗಿರೋ ಎಲ್ಲಾ ಜಾಂಬಿಗಳ ಕತೆನೋ ಮುಗಿಸಾಕ್ಬಿಟ್ಟು ಈ ಜಾಗದಿಂದ ಹೇಗೆ ಹೊರಗಡೆ ಹೋಗ್ಬೇಕು ಅಂತ ನೋಡ್ತಾ ಇರ್ತಾನೆ. ಅವಾಗ ನಮ್ಮ ಹೀರೋ ಅಬ್ಸರ್ವ್ ಮಾಡ್ತಾನೆ ಆ ಜಾಗದಲ್ಲಿ 8 ಸ್ಟ್ಯಾಚುಗಳಿರುತ್ತೆ. ಮತ್ತೆ ಇವನ ಹತ್ರ ಇದ್ದಂತ ಒಂದು ಕಂಪಸ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡ್ಬಿಟ್ಟು ಆ 8 ಸ್ಟ್ಯಾಚುಗಳು ಯಾವ್ದಾವ್ದಕ್ಕೆ ಲಿಂಕ್ ಆಗುತ್ತೆ ಅಂತ ಒಂದು ವಿಷಯನ ಕಂಡುಹಿಡಿದ್ಬಿಟ್ಟು ಇಲ್ಲಿಂದ ಎಕ್ಸಿಟ್ ಆಗೋ ಜಾಗ ಯಾವ್ದಪ್ಪ ಅಂದ್ರೆ ಒಂದು ಡಾಗಿನ ಸ್ಟ್ಯಾಚು ಇರುತ್ತೆ. ಅಲ್ಲಿ ಆ ಕಡೆಗೆ ಹೋದ್ರೆ ನಾವು ಇಲ್ಲಿಂದ ಎಸ್ಕೇಪ್ ಆಗೋದು ಅಂದ್ಬಿಟ್ಟು ಎಲ್ಲರೂ ಕೂಡ ಆ ಕಡೆಗೆ ಹೊರಟೋಗ್ಬಿಡ್ತಾರೆ. ಅಲ್ಲಿ ಹೋದಾಗ ಹೂಬೈ ಹೇಳ್ತಾನೆ, ಬಾರೋ ಬೇಡ ವ್ಯಾಂಗ್, ಈ ಈಕ್ವಿನೋಕ್ಸ್ ಫ್ಲವರ್ ನ ಹುಡ್ಕೋದಕ್ಕೆ ನೀನ್ ಹೋಗ್ಬೇಡ, ಸುಮ್ನೆ ನಮ್ ಜೊತೆ ಬಂದ್ಬಿಡು ಅಂತ. ಅದಕ್ಕೆ ಅವನು ಕೂಡ ಇಷ್ಟು ದೂರ ಬಂದಿದೀವಿ, ಇಲ್ಲಿಂದ ಅರ್ಧಕ್ಕೆ ಹೋಗೋ ಮಾತೇ ಇಲ್ಲ ಅಂತ ಇರ್ತಾನೆ. ಆಗ ಅದೇ ಜಾಗಕ್ಕೆ ಈ ಮೇಡಮ್ ಯಾಂಗು ಕೂಡ ಬಂದ್ಬಿಟ್ಟು 3 ಜನ ಮೋಜಿನ್ಸು ಇಲ್ಲೇ ಇದ್ದೀರಾ, ನಮ್ಗೆ ಇನ್ನೂ ಸುಲಭ ಆಗುತ್ತೆ ಆ ಒಂದು ಈಕ್ವಿನೋಕ್ಸ್ ಫ್ಲವರ್ ನ ಹುಡ್ಕೋದಕ್ಕೆ. ಈಗ ನೀವುಗಳೇ ನಮ್ಗೆ ಸಹಾಯ ಮಾಡ್ಬೇಕು ಅಲ್ಲಿವರೆಗೂ ತಲುಪೋದಕ್ಕೆ ಅಂತ. ಅವಾಗ ಶರ್ಲಿ ಇದ್ದಾಳಲ್ಲ, ಇವಳು ನಿಜನೆಲ್ಲ ಎಲ್ಲಾನು ಕೂಡ ಹೇಳ್ಬಿಡ್ತಾಳೆ. ಈ ಮೇಡಮ್ ವ್ಯಾಂಗು ಒಳ್ಳೆ ನಿತ್ಯಾನಂದನ್ ತರ ಸ್ವಲ್ಪ ದಿನ ಎಲ್ಲ ಹೋಗಿ ಕಾಣೆ ಆಗ್ಬಿಟ್ಟು ಅದಾದ್ಮೇಲೆ ಈಶ್ವರನ ವರನೇ ಸಿಕ್ಬಿಟ್ಟಿದೆ ನನಗೆ, ನಾನು ದೇವ್ರನ್ನೇ ನೋಡಿದೀನಿ ಅಂತ ಎಲ್ಲರಿಗೂ ಸುಳ್ಳು ಹೇಳ್ಕೊಳ್ತಾ ಜನಗಳಿಗೆಲ್ಲ ಮೋಸ ಮಾಡ್ತಾ ಇರ್ತಾಳೆ. ಈ ವಿಷಯನ ಮೇಡಮ್ ಯಾಂಗು ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಗ್ರಿಲ್ ಇದನ್ನೆಲ್ಲ ಡೀಲರ್ ಗ್ರಿಲ್ಲು ಅವ್ನ ಕಾಲ್ಗೆ ಶೂಟ್ ಮಾಡ್ಬಿಡ್ತಾಳೆ. ಶೂಟ್ ಮಾಡ್ಬಿಟ್ಟು ನೀವು ನಮ್ಗೆ ಜಾಗ ತೋರಿಸಿಲ್ಲ ಅಂದ್ರೆ ನಿಮ್ ಇಷ್ಟು ಜನನ ಇಲ್ಲೇ ಸಾಯ್ಸಾಕ್ಬಿಟ್ಟು ಹೂತಾಕ್ಬಿಡ್ಬೇಕಾಗುತ್ತೆ ಅಂತ ಎದುರಿಸ್ತಾಳೆ. ಇದರಿಂದ ಇವ್ರುಗಳು ಕೂಡ ಸರಿ ಆಯ್ತು ಅನ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ. ಮತ್ತೆ ಇವ್ರುಗಳ ಅಸಿಸ್ಟೆಂಟ್ ಗಳು ಇಬ್ರು ಬಂದ್ ಹೇಳ್ತಾರೆ ಆ ಕಡೆ ಒಂದು ಬ್ರಿಡ್ಜ್ ಇದೆ ಅಂತ. ಇವ್ರುಗಳು ಕೂಡ ಹೋಗಿ ನೋಡಿದಾಗ ಒಂದು ಬ್ರಿಡ್ಜ್ ಕಾಣಿಸುತ್ತೆ. ಆ ಒಂದು ಬ್ರಿಡ್ಜ್ ನ ದಾಟಿ ಮುಂದೆ ಬಂದಾಗ ನೋಡಿದಾಗ ಅಲ್ಲಿ ಎಷ್ಟೊಂದು ಬ್ರಿಡ್ಜ್ ಗಳನ್ನ ದಾಟ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಂತಾನೆ ಇವ್ರನ್ನ ಇನ್ನೊಬ್ರು ಅಸಿಸ್ಟೆಂಟ್ ಗಳು ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಮಧ್ಯ ದಾರಿಯದಲ್ಲೇ ಇವ್ರ ಮೈ ಮೇಲೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಹತ್ಕೊಂಡು ಅವರಿಬ್ರು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾರೆ. ಇದನ್ನ ನೋಡಿದ್ದ ನಮ್ ಹೀರೋ ರಾಂಗ್ ಬ್ರಿಡ್ಜ್ ಮೇಲೆ ಹೋದ್ರೆ ಪಕ್ಕ ನಾವು ಸಾಯ್ತೀವಿ ಅಂತ ಗೊತ್ತಾಗಿ ಹೋಗ್ಬಿಡುತ್ತೆ. ಆಗ ನಮ್ ಹೀರೋ ಮತ್ತೆ ಒಂದು ಕಂಪಸ್ ನ ತೆಗಿತಾನೆ. ಈ ಒಂದು ಬ್ರಿಡ್ಜ್ ನ ದಾಟ್ಬೇಕು ಅಂದ್ರೆ ಸರಿಯಾಗಿರುವಂತಹ ಲೇಯರ್ಸ್ ಗಳನ್ನ ಆಡ್ ಮಾಡ್ಬೇಕು ಅಂತ. ಅದ್ರ ಹೆಸರೇ ಭಾಗ. ಇದು ಏನಪ್ಪಾ ಅಂದ್ರೆ ಸ್ವರ್ಗ, ನರಕ, ಬೆಟ್ಟ, ನೀರು, ಗಾಳಿ, ಇದೇ ರೀತಿ 8 ಭಾಗಗಳನ್ನ ಆರ್ಡರ್ ವೈಸ್ ಆಗಿ ಜೋಡಿಸ್ಬೇಕು. ನಮ್ ಹೀರೋಗೆ ಇದೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತಲ್ಲ. ಇದರಿಂದ ಯಾವ ಬ್ರಿಡ್ಜ್ ಹತ್ರ ಕರೆಕ್ಟ್ ಆಗಿ ಈ ಲೇಯರ್ ಗಳೆಲ್ಲ ಜೋಡಿಸಿದೆ ಅಂತ ತಿಳ್ಕೊಂಡು ಆ ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ನಮ್ ಹೀರೋನು ಕೂಡ ಬೇಗ ಒಂದು ಕ್ಲೂಗಳನ್ನ ಕಲೆಕ್ಟ್ ಮಾಡ್ಕೊಂಡು ತುಂಬಾ ಬೇಗ ಮುಂದೆ ಹೋಗ್ತಾ ಇರ್ತಾನೆ. ಇವ್ರುಗಳು ಹಿಂದೆ ಬರ್ತಾ ಇರ್ತಾರಲ್ಲ, ಹಿಂದೆ ಬರ್ತಿರ್ಬೇಕಾದ್ರೆ ಒಂದು ಸ್ಟ್ಯಾಚು ಹತ್ರ ಮತ್ತೆ ಈ ಈಕ್ವಿನೋಕ್ಸ್ ಫ್ಲವರ್ ನ ಒಂದು ಬ್ಯಾಡ್ಜ್ ಸಿಗುತ್ತೆ. ಆ ಒಂದು ಬ್ಯಾಡ್ಜ್ ನ ಈ ಜೋಲಿಯಾ ಅನ್ನೋ ಒಂದು ಹುಡುಗಿ ಅದನ್ನ ತಗೊಳುತ್ತೆ. ತಗೊಂಡ್ಬಿಟ್ಟು ಅವ್ಳ ಬಾಸ್ಗೆ ಕೊಡುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಜಾಗ ಎಲ್ಲ ಬೆಂಕಿ ಹತ್ಕೊಂಡು ಡಸ್ಟ್ ಆಗೋಕೆ ಶುರು ಆಗುತ್ತೆ. ಇದರಿಂದ ಇವ್ರುಗಳು ಫಾಸ್ಟ್ ಆಗಿ ಆ ಬ್ರಿಡ್ಜ್ ನ ದಾಟೋಕೆ ಶುರು ಮಾಡ್ತಾರೆ. ಅಷ್ಟೊತ್ ಕಾಲ ನಮ್ ಹೀರೋ ಅವ್ರ ಫ್ರೆಂಡ್ಸ್ ಎಲ್ಲ ಈ ಒಂದು ಬ್ರಿಡ್ಜ್ ನ ದಾಟ್ಬಿಟ್ಟು ಈ ಸೈಡ್ಗೆ ಬಂದ್ಬಿಟ್ಟಿರ್ತಾರೆ. ಇವ್ರುಗಳು ಮಾತ್ರ ಸಿಗಾಕೊಂಡ್ಬಿಟ್ಟಿರ್ತಾರೆ. ಇದರಿಂದ ವ್ಯಾಂಗೋ ಅವ್ರ ಹೆಂಗಾರ ಸಾಯ್ಲಿ ಅತೆಗೆ ಬಾ ನಮ್ಮ ಮುಂದೆ ಹೋಗ್ಬಿಡೋಣ ಅನ್ಬಿಟ್ಟು ಇವನ್ ಫ್ರೆಂಡ್ಸ್ ಕರ್ಕೊಂಡು ಮುಂದೆ ಹೋಗಕ್ಕೆ ಶುರು ಮಾಡ್ತಾನೆ. ಮುಂದೆ ಬಂದಾಗ ಹೂಬೈ ಹೇಳ್ತಾನೆ, ನೋಡು ವ್ಯಾಂಗ್, ಇವ್ ನೋಡ್ದೆ ಎಷ್ಟು ಡೇಂಜರಸ್ ಆಗಿರೋ ಟ್ರ್ಯಾಪ್ಸ್ ಗಳಿದಾವೆ ಅಂತ. ಇನ್ನು ಮುಂದಕ್ಕೆ ಹೋದ್ರೆ ಇದೇ ರೀತಿ ಡೇಂಜರಸ್ ಆಗಿರೋ ಟ್ರ್ಯಾಪ್ ಅಲ್ಲಿ ನಾವ್ ಇಬ್ರು ಕೂಡ ಸತ್ತೋಗ್ಬೇಕಾಗುತ್ತೆ. ದಯವಿಟ್ಟು ಬಂದ್ಬಿಡೋ ವಾಪಸ್ ಅಂದ್ರೆ ಇವನು ಕೇಳ್ತಾನೆ ಇರೋದಿಲ್ಲ. ನಾನು ನನ್ನ ಹುಡುಗಿ ಡಿಂಗುಗೆ ನಾನು ಪ್ರಾಮಿಸ್ ಮಾಡಿದ್ದೆ ಆ ಒಂದು ಈಕ್ವಿನೋಕ್ಸ್ ಫ್ಲವರ್ ನ ನಿನಗೆ ತಂದು ಕೊಡ್ತೀನಿ ಅಂತ. ಇಲ್ಲಿ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ. ಡಿಂಗ್ ಅಂತ ಹುಡುಗಿ ಇದ್ದಾಳಲ್ಲ, ಅವಳನ್ನ ಈ ವ್ಯಾಂಗು ಲವ್ ಮಾಡ್ತಾ ಇರ್ತಾನೆ. ಆದ್ರೆ ಆ ಡಿಂಗ್ ಇದ್ದಾಳಲ್ಲ, ಅವಳು ಹೂಬೈನ ಲವ್ ಮಾಡ್ತಾ ಇರ್ತಾಳೆ. ಹೂಬೈನು ಕೂಡ ಒಂದು ಡಿಂಗ್ ನ ಲವ್ ಮಾಡ್ತಾ ಇರ್ತಾಳೆ. ಇದರಿಂದ ನನ್ನ ಫ್ರೆಂಡು ಲವ್ ಮಾಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಅವಳನ್ನೇ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಮತ್ತೆ ಇಲ್ಲಿ ನಮ್ಗೆ ಇನ್ನೊಂದು ವಿಷಯನೂ ಗೊತ್ತಾಗುತ್ತೆ, ಆ ಡಿಂಗು ಹೇಗೆ ಸತ್ತೋದ್ಲು ಅಂದ್ಬಿಟ್ಟು. ಇವ್ರುಗಳೆಲ್ಲರೂ ಕೂಡ ಒಂದು ಬಾಂಬು ಬ್ಲಾಸ್ಟ್ ಆದಾಗ ಇವ್ರು 3 ಜನ ಹೊಡ್ ಬರ್ತಿದ್ರಲ್ಲ ಒಂದು ಲಿಫ್ಟ್ ಒಳಗಡೆ ಬಂದ್ಬಿಟ್ಟು ಮೇಲ್ಗಡೆ ಹೋಗ್ತಿರ್ಬೇಕಾದ್ರೆ ಆ
ಲಿಫ್ಟ್ ಹೊಡೆದೋಗ್ಬಿಟ್ಟು ಡಿಂಗು ಕೆಳಗಡೆ ಬಿದ್ದೋಗಕ್ಕೆ ಹೋಗ್ತಾ ಇರ್ತಾಳೆ. ಆಗ ಸಡನ್ ಆಗಿ ಹೂಬೈ ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡಾಗ ಡಿಂಗು ನೋಡ್ತಾಳೆ ಇವ್ರು ಹೋಗ್ತಿದ್ದಂತ ಲಿಫ್ಟ್ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಅದು ರೋಲ್ ಆಗುತ್ತಲ್ಲ, ಆ ರೋಲ್ ಆಗೋ ಒಂದು ಮಿಷಿನ್ಗೆ ಒಂದು ಕಡ್ಡಿ ಸಿಗಾಕೊಂಡ್ಬಿಟ್ಟಿರುತ್ತೆ. ಆ ಒಂದು ಕಡ್ಡಿನ ಬಿಡಿಸ್ಲಿಲ್ಲ ಅಂದ್ರೆ ಈಗ ಇವ್ರು 3 ಜನ ಸತ್ತೋಗ್ಬೇಕಾಗುತ್ತೆ. ಇದರಿಂದನೇ ಅವನ ಕೈನ ಬಿಡಿಸ್ಕೊಂಡ್ಬಿಟ್ಟು ಇವಳು ಹೋಗ್ಬಿಟ್ಟು ಆ ಕಡ್ಡಿನ ಮುರಿದಾಕ್ಬಿಡ್ತಾಳೆ. ಮತ್ತೆ ಇವಳು ಈ ಒಂದು ಲಿಫ್ಟಿಗೆ ಬರೋಕೆ ಅಂತ ನೋಡ್ತಾಳೆ, ಆದ್ರೆ ಆಗೋದಿಲ್ಲ. ಬಾಂಬು ಬ್ಲಾಸ್ಟ್ ಆಗಿರೋದ್ರಿಂದ ಡಿಂಗು ಅಲ್ಲೇ ಸತ್ತೋಗ್ಬಿಟ್ಟಿರ್ತಾಳೆ. ಇದರಿಂದ ಹೂಬೈ ಮತ್ತೆ ವ್ಯಾಂಗ್ ಇಬ್ರು ಕೂಡ ಬದುಕೊಂಡಿರ್ತಾರೆ. ಅದನ್ನೆಲ್ಲ ಕೂಡ ಈ ವ್ಯಾಂಗ್ ಹೇಳ್ತಾ ತುಂಬಾ ಬೇಜಾರಲ್ಲಿ ಮಾತಾಡ್ತಾ ಇರ್ತಾನೆ. ಅವಳ ಪ್ರಾಣನ ಕೊಟ್ಬಿಟ್ಟು ನಮ್ಮಿಬ್ರು ಪ್ರಾಣನ ಬಚಾವ್ ಮಾಡಿದ್ಲು. ಈಗ ಅವಳಿಗೆ ಇದ್ದಿದ್ದು ಒಂದೇ ಆಸೆ, ಅದು ಈಕ್ವಿನಾಕ್ಸ್ ಫ್ಲವರ್ನ ನೋಡ್ಬೇಕು ಅಂತ. ಅದನ್ನು ಕೂಡ ನಾನು ತಂದ್ಕೊಡದೆ ಇದ್ರೆ ಅವಳ ಸಾವಿಗೆ ಬೆಲೆ ಕೊಟ್ಟಂಗಾಗೋದಿಲ್ಲ. ನೀನ್ ಬೇಕಿದ್ರೆ ಇಲ್ಲಿಂದ ಹೋಗ್ಬಿಡು, ನಾನ್ ಮಾತ್ರ ಒಂದು ಹೂನ ತಗೊಳ್ದಲೆ ನಾನ್ ನಿನ್ ಜೊತೆ ಬರೋದಿಲ್ಲ ಅಂತ. ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ಹೂಬೈಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತಲ್ಲ. ಸರಿ ಆಯ್ತು ನಡಿಯೋ, ನೀನ್ ಇಷ್ಟದಂತೆ ಆಗ್ಲಿ, ಆ ಒಂದು ಈಕ್ವಿನಾಕ್ಸ್ ಫ್ಲವರ್ನ ಹುಡುಕೇ ಬಿಡೋಣ ಅಂತ ಒಪ್ಕೊಂಡ್ಬಿಡ್ತಾನೆ. ಇದರಿಂದ ಅವನ ಕರ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೂಬೈ ಒಂದು ಹಗ್ಗದಲ್ಲಿ ಇವನ ಕಟ್ ಹಾಕೋಕೆ ಟ್ರೈ ಮಾಡ್ತಾ ಇರ್ತಾನೆ. ಯಾಕಪ್ಪ ಅಂದ್ರೆ ಡಿಂಗ್ನ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಇವನು ವ್ಯಾಂಗ್ನು ಕೂಡ ಕಳ್ಕೊಳ್ಳೋದಕ್ಕೆ ಇವನಿಗೆ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಅವ್ನು ಬಿಡ್ದಂಗೆ ಕಟ್ ಹಾಕೇ ಬಿಡ್ತಾನೆ. ಆಗ ಸಡನ್ ಆಗಿ ಶರ್ಲಿ ಕಿರ್ಚಾಡುವಂತ ಒಂದು ಶಬ್ದ ಕೇಳಿಸುತ್ತೆ. ಇದರಿಂದ ಹಿಂದೆ ಬಂದು ನೋಡಿದಾಗ ಶರ್ಲಿ ಎಲ್ಲೂ ಕಾಣ್ತಾನೆ ಇರೋದಿಲ್ಲ. ಆವಾಗ ಇವ್ರುಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಒಬ್ರುನೇ ಅಲ್ಲಿ ಕಷ್ಟಪಡೋದಕ್ಕೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರಲ್ಲ ಅಂದ್ಬಿಟ್ಟು ಅಟ್ಯಾಕ್ ಮಾಡಿದಾಗ ಇವ್ರುಗಳು ಕೂಡ ಈ ಸರಿ ಸರ್ಸರಿಗೆ ಹೊಡಿತಾರೆ ಅವ್ರಿಗೆ. ಆದ್ರೆ ಶರ್ಲಿನ ಹಿಡ್ಕೊಂಡಿರೋದ್ರಿಂದ ಇವ್ರುಗಳು ಸುಮ್ಮನಾಗ್ಬಿಡ್ತಾರೆ. ಲಾಕ್ ಮಾಡ್ಕೊಂಡು ಇವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ. ನೀನೇನಾದ್ರೂ ನಮ್ಗೆ ಈಕ್ವಿನಾಕ್ಸ್ ಫ್ಲವರ್ನ ಹುಡುಕಿಲ್ಲ ಅಂದ್ರೆ ನಿನ್ ಗರ್ಲ್ ಫ್ರೆಂಡ್ನ ಸಾಯಿಸ್ಬಿಡ್ತೀವಿ ಅಂತ. ಇದರಿಂದ ಅವನು ಕೂಡ ಸರಿ ಆಯ್ತು, ನನ್ನ ಕಂಪಾಸು ಹೊಡೆದೋಗ್ಬಿಟ್ಟಿದೆ, ಈಗ ನನಗೆ ಅವಳ ಸಹಾಯ ಬೇಕು, ಬಿಟ್ಬಿಡಿ ಅವಳನ್ನ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಅವಳನ್ನ ಬಿಟ್ಬಿಡ್ತಾರೆ. ಈಗ ಇಬ್ರು ಸೇರ್ಕೊಂಡು ಈಕ್ವಿನಾಕ್ಸ್ ಫ್ಲವರ್ನ ಯಾವ ಜಾಗದಲ್ಲಿದೆ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಾ ಇರಬೇಕಾದ್ರೆ ವ್ಯಾಂಗ್ ಮತ್ತೆ ಗ್ರಿಲ್ನ ಕಟಾಕಿರ್ತಾರಲ್ಲ, ಅವರಿಬ್ರು ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹೀಗೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಒಂದು ಜಾಗದೊಳಗಡೆ ಬಿದ್ದೋಗ್ಬಿಡ್ತಾರೆ. ಅಲ್ಲಿ ಬಿದ್ದೋದಾಗ ಗೊತ್ತಾಗುತ್ತೆ ಅದರೊಳಗಡೆ ಒಂದು ಟನಲ್ ಇದೆ ಅಂತ. ಆ ಒಂದು ಟನಲ್ ನ ಮೂಲಕ ಇವರು ಒಳಗಡೆ ಬಂದಾಗ ನೋಡಿದ್ರೆ ಕರೆಕ್ಟ್ ಆಗಿ ಈಕ್ವಿನಾಕ್ಸ್ ಫ್ಲವರ್ ಎಲ್ಲಿತ್ತು ಅದೇ ಒಂದು ಜಾಗಕ್ಕೆ ಬರ್ತಾರೆ. ಆದ್ರೆ ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ಲಾಕ್ ಆಗಿರುತ್ತೆ. ಈಗ ಅದನ್ನ ಓಪನ್ ಮಾಡ್ಬೇಕು ಅಂದ್ರೆ ಇವ್ರು ತಗೊಂಡ್ಬಂದಿದ್ದಾರಲ್ಲ 3 ಬ್ಯಾಜರ್ಸ್, ಅದನ್ನ ಅಲ್ಲಿ ಹಾಕ್ಬೇಕಾಗಿರುತ್ತೆ. ಇದರಿಂದ ಹೂಬೈ, ಶರ್ಲಿ, ವ್ಯಾಂಗು ಆ ಒಂದು ಬ್ಯಾರ್ಜರ್ಸ್ ನ ಈಸ್ಕೊಂಡು ಅಲ್ಲಿ 3 ಮೂರ್ತಿಗಳಿರುತ್ತೆ. ಆ ಒಂದು ಮೂರ್ತಿ ಒಳಗಡೆಗೆ ಈ ಒಂದು ಬ್ಯಾರ್ಜ್ ನ ಹಾಕ್ಬಿಟ್ಟು ತಿರುಗಿಸ್ತಾರೆ. ತಿರುಗಿಸಿದ ತಕ್ಷಣ ಆ ಒಂದು ಲಾಕ್ ಆಗಿರೋಂತ ಈಕ್ವಿನಾಕ್ಸ್ ಫ್ಲವರ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಾಫಿನ್ ಬಾಕ್ಸ್ ಮೇಲ್ಗಡೆ ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಅದ್ರ ಅಕ್ಕಪಕ್ಕ ಇದ್ದಂತ ಜಾಗ ಎಲ್ಲ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಇದರಿಂದ ಇವ್ರು 3 ಜನ ಅದ್ರೊಳಗಡೆಗೆ ಬಿದ್ದು ಹೋಗ್ಬಿಡ್ತಾರೆ. ಬಿದ್ದೋದಾಗ ಹಾಗೋ ಹೀಗೋ ಮಾಡಿ ಸೇಫ್ ಆಗಿ ಹೋಗ್ಬಿಡ್ತಾರೆ. ಎಲ್ಲರೂ ಕೂಡ ಒಂದೊಂದು ಜಾಗನ ಹಿಡ್ಕೊಂಡು. ಮತ್ತೆ ಕೆಳಗಡೆ ನೋಡಿದಾಗ ಒಂದು ವಿಚಿತ್ರವಾಗಿರೋ ಜಾಗ ಇರುತ್ತೆ. ಈ ಜಾಗ ಇವ್ರುಗಳು ಎಲ್ಲೋ ನೋಡಿರೋಂಥ ಜ್ಞಾಪಕ ಇರುತ್ತೆ. ಈ ಜಾಗ ಬೇರೆ ಯಾವುದು ಆಗಿರೋದಿಲ್ಲ. ಸುಮಾರು ವರ್ಷಗಳ ಹಿಂದೆ ಈ ಜಾಗಕ್ಕೆ ಬಂದ್ಬಿಟ್ಟು ಇಲ್ಲಿರುವಂತ ಸೋಲ್ಜರ್ಸ್ ಡೆಡ್ ಬಾಡಿಗಳ ಜೀವಂತ ಆಗಿ ಇವ್ರುಗಳನ್ನ ಸಾಯಿಸ್ಬಿಡ್ತಲ್ಲ, ಅದೇ ಜಾಗ ಇದಾಗಿರುತ್ತೆ. ಇದನ್ನ ನೋಡಿ ಫುಲ್ಲು ಶಾಕ್ ಆಗ್ತಾ ಇರ್ತಾರೆ. ಅವಾಗ ನಮ್ಮ ಹೂಬೈಗೆ ಗೊತ್ತಾಗುತ್ತೆ ಬೆಳಗಿನ ಜಾವ 5 ಗಂಟೆ ಆಗಿದ ತಕ್ಷಣ ಈ ಈಕ್ವಿನಾಕ್ಸ್ ಫ್ಲವರ್ ಆಕ್ಟಿವೇಟ್ ಆಗುತ್ತೆ ಅಂತ. ಈ ಒಂದು ಈಕ್ವಿನಾಕ್ಸ್ ಫ್ಲವರ್ ಆಕ್ಟಿವೇಟ್ ಆದ್ರೆ ಸತ್ತೋಗಿರೋ ಡೆಡ್ ಬಾಡಿಗಳೆಲ್ಲ ಜೀವಂತ ಆಗ್ಬಿಡುತ್ತೆ, ನಮ್ಮನ್ನ ಸಾಯಿಸುತ್ತೆ ಅಂತ. ಇದನ್ನ ತಿಳ್ಕೊಂಡ ಹೂಬೈ ಬೇಗ ಮೇಲ್ಗಡೆ ಹತ್ಬಿಟ್ಟು ಬಂದ್ಬಿಡ್ತಾನೆ ಇವ್ರುಗಳಿಗೆ ತಿಳಿಸೋಣ ಅನ್ಬಿಟ್ಟು. ಅಷ್ಟರಲ್ಲಿ ಈ ಲೇಡಿನೂ ಕೂಡ ಎಲ್ಲ ತಯಾರಿನೂ ಮಾಡ್ಕೋತಾ ಇರ್ತಾಳೆ ಆ ಒಂದು ಫ್ಲವರ್ ನ ತಗೊಳ್ಳೋದಕ್ಕೆ ಅನ್ಬಿಟ್ಟು. ಇದರಿಂದ ಮೇಲೆ ಬಂದ್ಬಿಟ್ಟು ಈ ಈಕ್ವಿನಾಕ್ಸ್ ಫ್ಲವರ್ ನ ಯಾರು ತಗೊಂಡ್ಬಿಡಿ, ತಗೊಂಡ್ರೆ ಎಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ ಅಂತ. ಆಗ ನೋಡ್ತಿದ್ದಂಗೆನೆ ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ಇಂದ ಒಂದು ದೊಡ್ಡ ಲೈಟ್ ಬ್ಲಿಂಕ್ ಆಗಕ್ಕೆ ಶುರುವಾಗುತ್ತೆ. ಆಗ ನೋಡ್ತಿದ್ದಂಗೆನೆ ಅಲ್ಲಿ ಅಕ್ಕಪಕ್ಕ ಇದ್ದಂತ ಎಲ್ಲ ಸ್ಟ್ಯಾಚ್ಯೂಗಳು, ಜಾಂಬೀಸ್ ಗಳೆಲ್ಲ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಇದರಿಂದ ಇವ್ರುಗಳು ಕೂಡ ಇದ್ರ ಜೊತೆ ಫೈಟ್ ನ ಆಡ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಈ ಮೇಡಮ್ ವ್ಯಾಂಗ್ ಇದ್ದಾಳಲ್ಲ, ಇದನ್ನೆಲ್ಲ ಏಂತಕ್ಕೆ ಇದನ್ನ ಮಾಡ್ತಾ ಇದ್ದಾಳ ಅಂತ. ಆಕ್ಚುಲಿ ಇವಳಿಗೆ ಯಾವುದೇ ರೀತಿಯ ಪವರ್ ಇರೋದಿಲ್ಲ. ಸುಮ್ಮನೆ ಇವಳು ನಾರ್ಮಲ್ ಹ್ಯೂಮನ್ ಆಗಿರ್ತಾಳೆ. ಇವಳಿಗೆ ಒಂದು ದೊಡ್ಡ ಕಾಯಿಲೆ ಇರುತ್ತೆ. ಈ ಒಂದು ಕಾಯಿಲೆ ಗುಣಪಡಿಸೋಕೆ ಆಗೋದಿಲ್ಲ. ಇದರಿಂದ ಇವಳು ಆದಷ್ಟು ಬೇಗ ಸತ್ತೋಗ್ತಾಳೆ. ಇವಳಿಗೆ ಸಾಯೋದಕ್ಕೆ ಇಷ್ಟ ಇಲ್ದಲೆ ಈ ಒಂದು ಈಕ್ವಿನಾಕ್ಸ್ ಫ್ಲವರ್ ನ ಯೂಸ್ ಮಾಡ್ಕೊಂಡು ನಾನು ಬದುಕಬೇಕು ಅನ್ನೋ ಒಂದು ಆಸೆಯಿಂದ ಇವಳು ಇದನ್ನೆಲ್ಲ ಮಾಡ್ತಾ ಇರ್ತಾಳೆ. ಮತ್ತೆ ಇವಳ ಜೊತೆ ಬಂದಂತ ಎಲ್ಲ ಅಸಿಸ್ಟೆಂಟ್ಗಳು ಕೂಡ ಸತ್ತೋಗ್ಬಿಡ್ತಾರೆ. ಶರ್ಲಿ ಹೂಬೈಗೆ ಹೇಳ್ತಾಳೆ ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ನ ಡಿಸ್ಟ್ರಾಯ್ ಮಾಡಕ್ ಬಿಡು, ಅದಿದ್ರೆ ತುಂಬಾ ತೊಂದರೆ ಕೊಡುತ್ತೆ ಅಂತ. ಇದರಿಂದ ಇವನು ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ನ ಡಿಸ್ಟ್ರಾಯ್ ಮಾಡೋದಕ್ಕೆ ಅಂದ್ಬಿಟ್ಟು ಅದನ್ನ ಎತ್ಕೊಳ್ಳೋಣ ಅಂತ ಹೋಗ್ತಾ ಇರ್ತಾನೆ. ಅದನ್ನ ಟಚ್ ಮಾಡಿದ ತಕ್ಷಣ ಇವನ್ಗೆ ಕೆಲವು ಇಲ್ಯೂಷನ್ ನ ತೋರ್ಸಕ್ಕೆ ಶುರು ಮಾಡ್ಬಿಡುತ್ತೆ. ಇವನು ಆ ಗುಹೆಯಿಂದ ಡಿಂಗ್ ಜೊತೆಗೆ ಇವರಿಬ್ಬರೇ ಹೊರಗಡೆ ಬಂದಿರೋ ರೀತಿ, ಅವಳ ಜೊತೆ ಮಾತಾಡ್ತಾ ಇರೋ ರೀತಿ, ಅವಳು ಇವನ್ನ ಬಿಟ್ಟು ಹೋಗ್ತಾ ಇರೋ ರೀತಿ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಬಿಡುತ್ತೆ. ಕ್ರಿಯೇಟ್ ಮಾಡಿದಾಗ ನಮ್ಮ ಹೀರೋಗೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ನನ್ನ ಒಂದು ಇಲ್ಯೂಷನ್
ಇಲ್ಯೂಷನ್. ಇದರಿಂದ ಆ ಇಲ್ಯೂಷನ್ ಇಂದ ಆಚೆ ಬಂದ್ಬಿಟ್ಟು ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ನ ತಗೊಂಡ್ಬಿಟ್ಟು ಡಿಸ್ಟೇ ಮಾಡೋಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಅವಾಗ ವ್ಯಾಂಗ್ ಬಂದ್ಬಿಟ್ಟು ಅದನ್ನ ಕಿತ್ಕೊಂಡ್ಬಿಡ್ತಾನೆ. ಆಕ್ಚುಲಿ ಆ ಒಂದು ಫ್ಲವರ್ ಇವನ್ಗೂ ಕೂಡ ಕೆಲವು ಇಲ್ಯೂಷನ್ ತೋರಿಸ್ತಾ ಇರುತ್ತೆ ವ್ಯಾಂಗ್ಗೆ. ಇದರಿಂದ ಹೂಬಾಯಿ ಡಿಂಗ್ ತರನೇ ಮಾತಾಡ್ಬಿಟ್ಟು ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ನ ಅವ್ನ ಕೈಗೆ ಇಸ್ಕೊಂಡ್ಬಿಟ್ಟು ಅವನಿಗೆ ರಿಯಲೈಸ್ ಮಾಡಿಸ್ತಾನೆ. ನೋಡು ಇದೆಲ್ಲ ಒಂದು ಇಲ್ಯೂಷನ್ ತೋರಿಸ್ತೈತೆ ನಮ್ಗೆ. ಡಿಂಗು ನಮಗೋಸ್ಕರ ಅಂತ ಅವಳು ಪ್ರಾಣನ ಕೊಟ್ಲು. ಯಾಕಪ್ಪ ಅಂದ್ರೆ ನಾವುಗಳು ಬದುಕ್ಲಿ ಅಂತ, ಮತ್ತೆ ಇದೇ ಜಾಗಕ್ಕೆ ಬಂದು ಸಾಯ್ಲಿ ಅಂತ ಅಲ್ಲ. ಅವಳು ಹೋಗಿದ್ದಾಳೆ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ನ ಎಸ್ಬಿಡ್ತಾನೆ. ಎಕ್ಸಿದ ತಕ್ಷಣ ಅದು ಕೂಡ ಒಂದು ಜಾಗಕ್ಕೆ ಹೋಗಿ ಡ್ಯಾಶ್ ಆಗ್ಬಿಟ್ಟು ಅದು ಕೂಡ ಅಲ್ಲಿಂದ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಬ್ಲಾಸ್ಟ್ ಆಗಿದ ತಕ್ಷಣ ಅಲ್ಲಿ ಅಕ್ಕಪಕ್ಕ ಇದ್ದಂತ ಸ್ಟ್ಯಾಚುಗಳು ರಾಕ್ಷಸರೆಲ್ಲ ಕ್ಲೀನ್ ಆಗಿ ಡೆಸ್ಟ್ರಾಯ್ ಆಗ್ಬಿಡ್ತಾರೆ. ಡೆಸ್ಟ್ರಾಯ್ ಆಗಿ ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ಕೂಡ ಡೆಸ್ಟ್ರಾಯ್ ಆಗಿ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಆ ಜಾಗ ಇರುತ್ತಲ್ಲ ಅದು ಕೂಡ ಡೆಸ್ಟ್ರಾಯ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಮೇಡಮ್ ವ್ಯಾಂಗ್ ಇದ್ದಾಳಲ್ಲ ಅವಳು ಈಗ ಮೆಂಟಲ್ ಆಗಿ ಹೋಗ್ಬಿಟ್ಟಿರ್ತಾಳೆ. ನನಗೆ ಈಗ ಆ ಒಂದು ಈಕ್ವಿನಾಕ್ಸ್ ಫ್ಲವರ್ ಬೇಕು ಅಂದ್ಬಿಟ್ಟು ಅಲ್ಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಕೆಳಗಡೆ ಬಿದ್ದೋಗಿ ಅವಳು ಕೂಡ ಸತ್ತೋಗ್ಬಿಡ್ತಾಳೆ. ಇವ್ರುಗಳು ಎಲ್ಲರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ನೋಡಿದ್ರೆ ಆ ಜಾಗದಲ್ಲೆಲ್ಲ ನೀರ್ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಇವ್ರುಗಳು ಆ ಒಂದು ನೀರೊಳಗಡೆಗೆ ಜಂಪ್ ಮಾಡ್ಬಿಡ್ತಾರೆ. ನೋಡ್ತಾರೆ ಇನ್ನೂ ಜಾಸ್ತಿ ನೀರು ಬರ್ತಾ ಇರೋದ್ರಿಂದ ಮುಳುಗಿ ಸತ್ತೋಗ್ಬಾರ್ದು ಅಂದ್ಬಿಟ್ಟು ಅಲ್ಲೇ ಕೆಲವು ಕಾಫಿನ್ ಬಾಕ್ಸ್ ಗಳು ಬಿದ್ದಿರುತ್ತೆ. ಆ ಒಂದು ಕಾಫಿನ್ ಬಾಕ್ಸ್ ಒಳಗಡೆಗೆ ಒಬ್ಬೊಬ್ರು ಹೋಗ್ಬಿಟ್ಟು ಲಾಕ್ ಆಗ್ಬಿಡ್ತಾರೆ. ಲಾಕ್ ಆಗಿ ಸೇಫ್ ಆಗಿ ಹೋಗ್ಬಿಡ್ತಾರೆ. ಎಲ್ಲಾನು ಕ್ಲೀನ್ ಆಗಿ ಶಾಂತ ಆದ್ಮೇಲೆ ಆಚೆ ಬಂದು ನೋಡ್ತಾರೆ. ಇವ್ರು ಇನ್ನೂ ಕೂಡ ಅದೇ ಒಂದು ಕೇ ಒಳಗಡೆ ಸಿಗಾಕೊಂಡಿರ್ತಾರೆ. ಮುಂದೆ ಎಲ್ಲೂ ಹೋಗಕ್ಕೆ ಜಾಗನೇ ಇರೋದಿಲ್ಲ. ಅದರಿಂದ ಇವ್ರಿಬ್ರಿಗೂ ಕೂಡ ಗೊತ್ತಾಗೋಗ್ಬಿಡುತ್ತೆ ನಾವ್ ಇಲ್ಲೇ ಸತ್ತೋಗ್ಬಿಡ್ತೀವಿ ಅಂತ. ಹೂಬಾಯಿ ಶರ್ಲಿ ಹತ್ರ ಫೀಲಿಂಗ್ ಅಲ್ಲಿ ಮಾತಾಡ್ತಾನೆ. ದಯವಿಟ್ಟು ಕ್ಷಮಿಸ್ಬಿಡು, ನಿನ್ನ ನಾನು ಕಾಪಾಡೋಕೊಳಕ್ ಆಗ್ಲಿಲ್ಲ ಅಂತ. ಅದಕ್ಕೆ ಅವಳು ಕೂಡ ಪರವಾಗಿಲ್ಲ ಬಿಡು, ಇದ್ರೆ ಇಬ್ರು ಒಟ್ಟಿಗೆ ಇರೋಣ, ಇಲ್ಲಾಂದ್ರೆ ಇಬ್ರು ಒಟ್ಟಿಗೆ ಸಾಯೋಣ ಅಂತ. ಆಗ ನೋಡ್ತಿದ್ದಂಗೆನೆ ಹೂಬಾಯಿ ನಾನು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಅನ್ಬಿಟ್ಟು ಅವಳನ್ನ ಕೈ ಕಟ್ಟಾಕ್ಬಿಟ್ಟು ಅದೇ ಒಂದು ಕಾಫಿನ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತಾನೆ. ಮತ್ತೆ ಮೇಲ್ಗಡೆ ಇದ್ದಂತಹ ಕ್ರಿಸ್ಟಲ್ ಸ್ಟೋನ್ ಗಳನ್ನೆಲ್ಲಾನು ಹೊಡೆದಾಕಕ್ಕೆ ಶುರು ಮಾಡ್ತಾನೆ. ಹೊಡೆದಾಕ್ತಿರ್ಬೇಕಾದ್ರೆ ಮೇಲ್ಗಡೆಯಿಂದ ನೀರು ಪ್ರೆಷರ್ ಬಿದ್ಬಿಟ್ಟು ಆ ಒಂದು ಜಾಗ ಕೂಡ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಇವನು ನೀರೊಳಗಡೆ ಫುಲ್ ಕೆಳಗಡೆಗೆ ಹೊರಟೋಗ್ಬಿಡ್ತಾನೆ. ಆ ಒಂದು ಜಾಗನ ಹೊಡೆದಾಕಿರೋದ್ರಿಂದ ಆ ಜಾಗದಲ್ಲಿ ಇದ್ದಂತ ಕಾಫಿನ್ ಬಾಕ್ಸ್ ಗಳೆಲ್ಲ ಕೂಡ ಒಂದು ನದಿಗೆ ಬಂದ್ಬಿಡುತ್ತೆ. ನದಿಗೆ ಬಂದಾಗ ಈ ವ್ಯಾಂಗು ಆಚೆ ಬರ್ತಾನೆ. ಆಚೆ ಬಂದಾಗ ಈ ಜಾಗನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾನೆ. ಎಲ್ಲರೂ ಕೂಡ ಬಚಾವಾಗ್ಬಿಟ್ವಲ್ಲ ಅನ್ಬಿಟ್ಟು. ಮತ್ತೆ ಹಾಗೆ ಹೂಬಾಯಿನ ಒಂದು ಕಾಫಿನ್ ಬಾಕ್ಸ್ ನ ತೆಗೆದು ನೋಡ್ತಾನೆ. ಅಲ್ಲಿ ಶೆಲಿ ಮಾತ್ರ ಇರ್ತಾಳೆ. ಇದರಿಂದ ಹೂಬಾಯಿ ಎಲ್ಲಿಂದಾಗ ಗೊತ್ತಾಗೋಗ್ಬಿಡುತ್ತೆ ಹೂಬಾಯಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ನನ್ನ ಫ್ರೆಂಡ್ ನಾನು ಸಾಯೋದಕ್ಕೆ ಬಿಡೋದಿಲ್ಲ ಅನ್ಬಿಟ್ಟು ಇವನು ನೀರೊಳಗಡೆಗೆ ಹಾರ್ಬಿಡ್ತಾನೆ. ಇವಳು ಬೇಜಾರಾಗಿ ಹೇಳ್ತಾ ಇರ್ತಾಳಲ್ಲ, ಆಗ ಅದೇ ಜಾಗಕ್ಕೆ ಹೂಬಾಯಿ ಕೂಡ ಬರ್ತಾನೆ. ಹಾಗೂ ಈಗ ಮಾಡಿ ಬಚಾವಾಗ್ಬಿಟ್ಟಿರ್ತಾನೆ. ಅವನ್ನ ನೋಡಿ ಇವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ವ್ಯಾಂಗು ಕೂಡ ಸತ್ತೋಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ನಲ್ಲ, ಅವನಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ಹೀರೋ ಬದುಕಿದ್ದಾನೆ ಅಂತ. ಇದರಿಂದ ಅವನು ಕೂಡ ತುಂಬಾ ಖುಷಿ ಆಗ್ತಾನೆ. ಮತ್ತೆ ಇಲ್ಲೇನೆ ಹೂಬಾಯಿ ಶರ್ಲಿಗೆ ಮ್ಯಾರೇಜ್ಗೆ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಅವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ಇದರಿಂದ ಇವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.